ನಮ್ಮ ಕ್ಷೇತ್ರದಲ್ಲಿ ಮಣ್ಣು ಹೇಳ್ದಂಗೆ ಇಲ್ಲಿ ನಡೆಯೋದೇ ಕ್ಷೇತ್ರದಲ್ಲಿ ನಂಬಿಕೆ ಅಂತ ಒಂದಿರುತ್ತೆ, ನಂಬಿಕೆ ಇರಬೇಕು. ಎರಡನೇದು ಕಾಯ ತಾಳ್ಮೆ ಇರಬೇಕು. ಮೂರನೇದು ಏನಂದ್ರೆ ನಿಮ್ಮ ಮನೆ ಬಾಗ್ಲಲ್ಲಿ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಬೇಕು. ಆಯ್ತಾ? ಇನ್ನ ನಂಬಿಕೆ ಅಂದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳು 3 ದಿನ ಬೇಕಾರೆ ಅದನ್ನ ಚಿಕ್ಕ ಕಟ್ ಮಾಡಿ ತಾಳಿ ಕಟ್ಕೋಬಹುದು. ಗಂಡು ಮಕ್ಳು ಕೊಳ್ಳಾಗೆ ಇರ್ಲಿ, ಮತ್ತೆ ಆಡ್ಕೆ ಅಂತಾರೆ ಗಿಡ್ಕಂತಾರೆ ಅನ್ಬೇಡಿ, ಸೊಂಟ ಕಟ್ಕೆಬೇಡಿ. ಆಮೇಲೆ 4ನೇದು ಏನಂದ್ರೆ ನಿಮ್ ಮಾಟ ಆಗಿದೆ, ಮಂತ್ರ ಆಗಿದೆ ಅಂದ್ರೆ ಒಂದ್ ವೇಳೆ ಯಾರ ಕಿವಿಗೆ ಹೂವು ಹಾಕಿದ್ರೆ ನೀವು ಇಕ್ಸ್ಕೊಂಡಿದ್ರೆ, ಜಾಸ್ತಿ ನೀವೇ ಇಕ್ಸ್ಕೊಂತಿರಲ್ವಾ, ನನ್ನಂತ ಕಾಯ್ತಾ ಇರ್ತಾನೆ ನಿಮ್ಗೆ ಇಕ್ಕಕ್ಕೆ, ನೀವು ಇಕ್ಸ್ಕೊಂಡಿರ್ತೀರಿ. ಒಂದ್ ವೇಳೆ ಆತರ ಆಗಿದ್ರೆ, ಲಜ್ಜೋಗ ಆಗಿದ್ರೆ, ನಿಮ್ ಮನೆ ಬಾಕ್ಲಿಗೆ ತೇರ್ಕಾಯಿ, ಕಟ್ಲೆಕಾಯಿ, ಪೂಜೆಕಾಯಿ ಅಂತ ಕರಿತೀವಿ. ಅಣ್ಣ ಕಟ್ಕೊಳ್ಳಿ, ಇಕ್ಕಳಿ ಮನೆ ಬಾಕ್ಲಿಗೆ. ಎದುರು ಒಂದು ಫೋಟೋ ಹಾಕೊಳ್ಳಿ, ಸಣ್ಣ ಮನೆ ಒಂದು ಸ್ಟಿಕ್ಕರ್ ಹಾಕೊಳ್ಳಿ. ಅದನ್ನೇ ಮಾಡ್ಕೊಂಡು ಕುತ್ಕೊಬೇಡಿ, ಕೆಲ್ಸಕ್ಕೆ ಹೋಗಿ ದುಡಿಯೋ ಶಕ್ತಿ, ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ಕೊಡಿ, ದುಡಿಯೋಕೊಂದು ದಾರಿ ಕೊಡಿ ಅಂತ. ಯಾವತ್ತು ಪ್ರೀತಿ ಅವತ್ತು 2 ಗಡ್ಡಿ ಐತಿ, ಯಾವತ್ತು ನಿಮಗೆ ಸಮಯ ಇರುತ್ತೆ ಅವತ್ತೊಂಚೂರು ಹಾಲನ್ನ ಮೊಸರನ್ನ ಮಾಡಿ, ದೇವರೇನು ತಿನ್ನಲ್ಲ, ನೀವು ಪ್ರಸಾದ ರೂಪ ತಿಂತ ಬನ್ನಿ. ಇನ್ನು ಮಾಟ ಆಗಿದೆ, ಮಂತ್ರ ಆಗಿದೆ, ಏನೋ ಆಗಿದೆ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಮಾತ್ರ ತಡೆ ಹೊಡಿತೀವಿ. ಒಬ್ರಿಗಷ್ಟು ದುಡ್ಡು, ಕುಟುಂಬಕ್ಕಷ್ಟು ದುಡ್ಡು, ಎಕ್ಸ್ಟ್ರಾ ಏನ್ ಕೇಳಲ್ಲ. ಒಂದು 5 ರೂಪಾಯಿ ಇಸ್ಕೊಂತ ಸಾಮಾನು ದುಡ್ಡ. ಇಲ್ಲಾಂದ್ರೆ ಬಡವರಾದ್ರೆ ಫ್ರೀ, ಗಲಾಟೆ ಮಾಡಿ ಅಲ್ಲೂ ಬೈಗಲ್ಲ, ಗೊತ್ತಿರುತ್ತೆ ನಿಮ್ಗೆಲ್ಲ. ಅಲ್ಲೂ ಸುರುವೆ ಫ್ರೀ ಮಾಡ್ತಾರೆ, ಮಣ್ಣು ಕಾಟಾತ ಮಗನ ನನ್ನ. ಅಲ್ಲೂ ಲೇಟ್ ಆಗುತ್ತಾ ಅಂತ ಎಲ್ಲ ಹೋಗ್ಬಿಟ್ಟ ಕಣ್ಣಿಂದ. ಮೊನ್ನೆ ಬೈಸಂಡ್ರೆ ಯಾರವ ದುಡ್ಡು ಕಮ್ಮಿ ಐತೆ ಹೋಗಮ್ಮ ಅಲ್ಲಿ ಜಗಳಾಡ್ತಾವಳೆ, ಅಲ್ಲಿ ಅದೇ ಕತೆ. ಮತ್ತೆ ಇನ್ನ ನಿಮಗೆ ನಿಮ್ಮ ವಾಹನಗಳಿರ್ತವೆ, ರಸ್ತೆ ಊಟ ಮಾಡ್ತೀರಿ, ರಸ್ತೆ ನಿಂಬೆ ಅಂತ ಉಳಿಯುತ್ತೆ, ಮಾಟ ಆಗಿದೆ, ಮಂತ್ರ ಆಗಿದೆ ಅಂತೀವಿ. ಈ ಕಲ್ನೇ ಮಣ್ಣು ದೇವರೊಂದಾಗ ದೇವ್ ಇರ್ಬೋದ ನಂಗೆ ಗೊತ್ತಿಲ್ಲಪ್ಪ, ನಾನು ತೋರ್ಸಕ್ಕಾಗಲ್ಲ. ಇದ್ರೆ ನಿಮ್ಮ ವಾಹನಗಳಿಗೆ 2 ಕಡೆ ಸ್ಟಿಕ್ಕರ್ ಹಾಕೊಳ್ಳಿ, ಪವರ್ ಸಗಂಗ್ ಹಾಕೊಂತೀರಂಗೆ. ಒಳಗಿಂದ ಹಾಕೊಂಡ್ರೆ ಯಾವುದೇ ಕೆಟ್ಟ ಸ್ಥಿತಿ ಒಳಗೆ ಬರ್ದೇ ಇರಲಿ ಅಂತ. ರಸ್ತೆ ಊಟ ಮಾಡ್ತೀರಿ, ಮರಕೆಳಗಿರ್ತೀರಿ, ಮಕ್ಳು ಮರಿ ಇರುತ್ತೆ, ಹೊರಗಿಂದ ಯಾವ್ದು ಕೆಟ್ಕೊಂಡು ಬೀಳದೇ ಇರಲಿ ಅಂತ 2 ಕಡೆ ಕಣಕ್ ಸ್ಟಿಕ್ಕರ್ ಕೊಡ್ತಾರೆ, ಹಾಕೊಳ್ಳಿ. ಇನ್ನು ವ್ಯವಹಾರ ಮಾಡೋ ಜಾಗ ಏನೋ ಮಾಡ್ತೀನಿ ಹೊಟ್ಟೆಪಾಡಿಗೆ ಒಂದು ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ. ಕ್ಯಾಶ್ ಕಲ್ಲಗಲ್ಲ, ಬಂದ್ ಭಕ್ತರು ಕಾಣಂಗೆ, ಬಂದ್ ಕೆಟ್ಟಸಿ ಕಾಣಂಗೆ. ಗಾಡಿಗೆ ನಿಂಬೆಹಣ್ಣು ಇಕ್ಕಿ, ಮನೆ ನಿಂಬೆಹಣ್ಣಿಗೆ ನಾವು ಜವಾಬ್ದಾರಲ್ಲ. ನಿಂಬೆಹಣ್ಣು ಶನಿಕ ಅಂತ ಕರಿತೀನಿ ನಾನು. ನಿಂಬೆಹಣ್ಣಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ನಿಂಬೆಹಣ್ಣು ಅಮಾವಾಸ್ಯೆ ಬದಲಾಗುತ್ತೆ ಅಂತ ಹೇಳ್ತಾರೆ ಹಿರಿಕರು. ಆಯ್ತಾ? ಇನ್ನ ದೊಡ್ಡ ಅಂಗಡಿಯಾರ ಒಂದು ಫೋಟೋ ಹಾಕೊಳ್ಳಿ. ಆಯ್ತಾ? ಸಹಾಯ ಮಾಡೋ ಆಸೆ ಇದ್ದಾರೆ ಯಾರು ಕೈ ಎತ್ತಿ, ನಂಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಯಾರಿದ್ರೆ ಮನಸ್ಫೂರ್ತಿ ಕೈ ಎತ್ತಿ. ಅರ್ಧಬಾದ ಕೈ ಎತ್ತಿ, ನಿನ್ನ ಪೂರ್ತಿ ಎತ್ತು, ಯಾರ್ಯಾರು ಕೈ ಎತ್ತೀರಾ? ಇನ್ಯಾರು ಬೇರೆ ಮಾಡಲ್ವಾ? ಸಾಯಂಕಾಲ ಬಿರಿಯಾನಿ ಕೊಡ್ತೀವಿ, ಬನ್ನಿ ಕ್ಲಾಸ್ ಹಾಕಿ ಬನ್ನಿ. ಯಾರು ಸಹಾಯ ಮಾಡಲ್ವಾ? ನಿಮಗೆ ಆ ತರ ಮನ್ಸಿದ್ರೆ ರಸ್ತೆನಲ್ಲಿ 4 ಬೆಡ್ಶೀಟ್ ತಗೊಳ್ಳಿ. ರಾತ್ರಿ ಹೊತ್ತು 4 ಬೆಡ್ಶೀಟ್ ನಾವು ಮಾಡ್ತೇವೆ ಸೇವೆ. ನಾನೊಬ್ಬ ಬಸೀರ್ ಅಂತ ಇಬ್ಬರು ಮಾಡ್ತೀನಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ. ರಸ್ತೆನಲ್ಲಿ ಹೋಗ್ಬೇಕಾರೆ 4 ಬೆಡ್ಶೀಟ್ 100 ರೂಪಾಯಿ ತಗೊಳ್ಳಿ, ಅಷ್ಟಲ್ಲ. ಯಾರು ಕೈ ಇಲ್ದಾನೆ, ಕಾಲಿಲ್ದಾನೆ, ಮಕ್ಕಳು ಮಂಗ್ಸನ್ ಮಲಗಿರ್ತಾರೆ, ಎಣ್ಣೆ ಹೊಡೆದಲ್ಲ, ಅವ್ರಿಗೆ ಬೆಡ್ಶೀಟ್ ಹಚ್ಚೋಗಿ ಅವ್ರಿಗೆ 4 ಪೌಂಡ್ ಬೆಡ್ ಕೊಡ್ಸಿ. ನಿಮ್ಮ ಮಕ್ಕಳು ಬರಡೈಸಿ ಯಾರೋ ನಿಮ್ಮೂರು ಬಡವರಿಗೆ ಸೀಟ್ ಕೊಡ್ಸಿ. ನಿಮ್ಮೂರಿಗೆ ಮಳೆ ಬರ್ತಿದ್ಯಾ, ನಿಮ್ಮೂರಿಗೆ ನೀರು ಬರ್ತಾ ಇದೆಯಾ, ನಿಮ್ಮೂರು ರೋಡ್ ಸರಿ ಇದೆಯಾ, ನಿಮ್ಮೂರ ಮಕ್ಕಳು ಓದ್ತೀಯಾರ ಅಂತ ಕೇಳಿ 2 ಮಕ್ಳಿಗೆ ಫೀಸ್ ಕಟ್ಟಿ, ಸಂಘ ಸಂಸ್ಥೆ ಮಾಡ್ಕೊಂಡು ಆರ್ಕೆಸ್ಟ್ರಾ ಮಾಡಿ ಡಿಜೆ ಕೇಳಿ ಹುಚ್ಚುಚ್ಚು ಕುಣಿಯೋ ಬದಲು ಊರಿಗೆ ಒಂದು ಬೋರ್ ಹಾಕ್ಸ್ಕೊಳ್ಳಿ. ಬೇಸಿಗೆಕಾಲ ನೀರು ಬೇಕಾಗುತ್ತೆ, ಇವೆಲ್ಲ ಮಾಡೋದಲ್ಲ. ಆಮೇಲೆ ಜಾತಿ ಗುದ್ದಾಡಿ, ನಮ್ ಜಾತಿ ನಿಮ್ ಜಾತಿ ಇನ್ನಿ, ಹಕ್ಕಿಯ ಜಾತಿ ಕೇಳಲ್ಲ, ರಕ್ತ ಜಾತಿ ಕೇಳಲ್ಲ, ಡಾಕ್ಟರ್ ಜಾತಿ ಕೇಳಲ್ಲ. ಆಮೇಲೆ ಗುದ್ದಾಡ್ ಸಾಯ್ರಿ, ನಮ್ ಜಾತಿ ನಿಮ್ ಜಾತಿ ಅಂತ. ಗುದ್ದಾಡಲ್ವಾ? ಚೆನ್ನಾಗಿ ಗುದ್ದಾಡ್ರಿ. ಸ್ವಲ್ಪ ದಿವಸ ಕುಡಿ ನೀರು ಸಿಕ್ಕಲ್ಲ, ತಿನ್ನೋನು ಸಿಕ್ಕಲ್ಲ, ಮಾಡಂತ್ರಿ ಅಲ್ವಾ? ಹೆಂಗ್ ಮಾಡ್ತೀರಾ? ಸಹಾಯ ಮಾಡ್ತೀರಾ ಅಂದ್ರೆ ಭಯ ಅವ್ರಿಗೆ, ಎಲ್ಲಿ ಸಹಾಯ ಮಾಡ್ಬೇಕಾಗತ್ತೋ ಅಂತ ಹೇಳ್ತೀರಿ, ಎಲ್ಲಿ ಏನ್ ಕೇಳ್ಬಿಡ್ತಾರೋ ಅಂತ. ಏನ್ ಸಹಾಯ ಮಾಡಿ ಗೊತ್ತಾ? ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ಎಷ್ಟೋ ಜನ ಬಡಬಗ್ಗರು ಎಂತದ ಪುಣ್ಯಾತ್ಮರು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನಮ್ಮಲ್ಲಿ ಈ ದೇವಸ್ಥಾನ ಹೆಸರು ಬೆಳೆಸಿ ಸಾಕಷ್ಟು ಜನಕ್ಕೆ ಅನುಕೂಲ ಮಾಡಿದ್ದಾರೆ. ಸಾಧ್ಯವಾದ್ರೆ ಶೇರ್ ಮಾಡಿ. ಮಾಡ್ತೀರಾ ಮಾಡಲ್ವಾ? ಸಾಧ್ಯವಾದ್ರೆ ಶೇರ್ ಮಾಡಿ. ನಿಮಗೆ ಗೊತ್ತಿರುತ್ತೆ, ಒಬ್ಬ ನಮ್ಮ ಅಣ್ಣಂಗೆ ಪಂಚಬಿಟ್ಟು ಐನಾರು ಬರ್ತಾನೆ, ಕಾಲೇ ಬಂದ್ಬಿಡುತ್ತೆ ಪುಣ್ಯಾತ್ಮ, ಇದೇ ಕೈ. ಅವನೇ ನನ್ನ ಜಗತ್ತಿ ಫೇಸ್ಬುಕ್ ಮಾಡೋದು. ನನ್ನ ಹೆಸರಿಗೆ ಮುಸ್ಲಿಂ ಹುಡುಗ ಮೆಹಬೂಬ್ ಅಂತ, ನನ್ನ ಹೆಸರು ರಾಮಚಂದ್ರ ಅಂತ, ರಾಮದುರ್ಗ ಅಂತ ಇಕ್ಕಿದ್ರು. ಮಗು ನಡೆಯುತ್ತೆ ಅಂತ. ಕಣ್ಣಿಲ್ದಾನೆ ಬಂದಂತ ಒಬ್ಬಿದ್ದಾನೆ, ಕಾಲಿಲ್ದಾನೆ, ಮಾತಾಡಲಿಲ್ಲ ಅಂತ ಇದ್ದಾರೆ. ಒಳಗಡೆ ಕೆಲಸ ಮಾಡ್ತಾರಲ್ಲ ಒಂದೊಂದು ಜಾತಿ. ನೀವು ನಿಮ್ಮೂರ ಒಳ್ಳೆ ಜಾತಿ ಏನಡೆ, ಬರೀ ಕಂಡರ ಮನೆ ಬಗ್ಗೆ ನೋಡೋದು, ಬರೀ ಕಂಡರ ಬಗ್ಗೆ ಮಾತಾಡೋ ಜಾತಿ ನಿಮ್ಮವೆಲ್ಲ. ಆಯ್ತಾ? ಇವತ್ತು ಯೂಟ್ಯೂಬ್ ಮಾಡೋದು ಇವ್ರು ನನ್ನ. ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ, ಬೇಕಿದ್ರೆ ಪ್ರಸಾದ ತಗೊಳ್ಳಿ. ಅರ್ಥ ಆಗತ್ತಾ? ಬ್ಯಾಡವಾರ ದಯವಿಟ್ಟು ಮನೆಗೆ ಹೋಗಿ. ಆಮೇಲೆ ಒಂದೊಂದು ಹೇಳೋದು ಮರ್ತಿದ್ದೆ, ಯಾರು ಅರ್ಜೆಂಟ್ ಹೋಗ್ಬೇಕು, ನಾನು ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ, ನಂಗೆ ಏನು ಗೊತ್ತಿಲ್ಲ ಅಂತಕ್ಕಂಥ ಇದ್ರೆ ದಯವಿಟ್ಟು ಅಡ್ಬಿದ್ದು ಬೇಗ ಮನೆಗೆ ಹೋಗ್ರಿ. ಕಾಯಕ್ಕಾಗಲ್ಲ ಅಂದ್ರೆ ಆಮೇಲೆ ಈ ಪೇಷಂಟ್ ಕಡೆ ನಮಗೆ ಬಹಳ ತೊಂದರೆ ಕೊಡ್ತಾರೆ. ದಯವಿಟ್ಟು ಲೈವ್ ಮಾಡೋಂತ ಪೇಷಂಟ್ ಹುಷಾರ್ ಮಾಡ್ತಾರೆ ಅಂತ ಎಲ್ಲ ಹಾಕ್ಬಿಡ್ರಪ್ಪ. ಅವ್ರು ಕಾಯಲ್ಲ ನಮ್ಮನ್ನ. ಗಂಡು ಕುಣಿಸಿ ಹೆಂಡತಿ ಬರುತ್ತೆ ಲೇಟ್ ಆಗುತ್ತಾ ಅನ್ನತ್ತೆ, ಹೆಂಡತಿ ಬಿಟ್ಟು ಗಂಡು ಬರುತ್ತೆ ಲೇಟ್ ಆಗುತ್ತಾ ಅಂತ. ಒಳಗಡೆ ಪೂಜಾರನ್ನ ಕೇಳ್ತಾರೆ ಅಂತ ಕೇಳಿದ್ದೆ. ಹೋದ್ನೆ ಅಂಬಸ್ ನನ್ನೇ ಕೇಳ್ಬಿಟ್ಲು ಒಬ್ಳು, ಯಾರ ಆಂಟಿ ಬಂದು, ನಮ್ಮ ಹಸ್ಬೆಂಡಿಗೆ ಹುಷಾರಿಲ್ಲ ನನ್ನ ಕುಣಿಸಮ್ಮ, ಕಲ್ಲು ಬಿಡಿಸ್ ಬಂದಿಲ್ಲ, ನಾನು ಕಲ್ಲು ಬಿಡಿಸ್ಬೇಕಪ್ಪ ಬಂದು. ನಿಮ್ಗೆ ಒಂದೇ ವಿನಂತಿ, ಬಾತ್ರೂಮ್ ಇಲ್ಲ ಅರ್ಥಗ್ಯಾರ, ದಯವಿಟ್ಟು ಜಾಗ ನಮ್ದಲ್ಲ, ನಿಮ್ಗೆ ಗೊತ್ತಿರುತ್ತೆ. ಬಾತ್ರೂಮ್ ಈ ಮಾಯಿನ ನಮ್ದಲ್ಲ, ನೆಲ ನಮ್ದಲ್ಲ. ಬಾತ್ರೂಮ್ ವ್ಯವಸ್ಥೆ ಇತ್ತು, ಬಂದವರಿಗೆ ನೀರು ಹಾಕಿ ಸಾಕಾಗಿ ಬಾತ್ರೂಮ್ ಕಿತ್ತಾಕಿನಿ. ಇದು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಬಂದ ನೀರು ಕೇಳ ನಮ್ಮ ತಂದೆನೇ ಕೇಳ್ಬಿಟ್ಟಿದ್ಲು ಒಬ್ಬ, ಹಂಗಾಗಿ ನೀರು ಕಿತ್ತಾಕಿನಿ. ಮುಂದಕ್ಕೆ ಯಾರು ಜಾಗ ಕೊಟ್ರೆ ಬಾತ್ರೂಮ್ ಮಾಡ್ತೀನಿ. ಬಾತ್ರೂಮ್ ಮಾಡಿದ್ರೆ ಹೆಂಗ್ ಗೊತ್ತಾ? ಅರ್ಥಕ್ಕದ ನಿಧಾನಕ್ಕೆ ಮನೆಗೆ ಹೋಗಿ. ಇವತ್ತು ಭಾನುವಾರ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಗೆ,
ನಾನು ಡ್ರೈವರೇ ಹೇಳಿದ್ರೆ ಗೊತ್ತಾರ ಆಕ್ಷನ್ ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡು. ಆಮೇಲೆ ಈ ದ್ವಿಚಕ್ರ ವಾಹನ ಅಂದ್ರೆ ಈ ಬೈಕ್ ಓಡಿಸಂತ ಬುದ್ಧಿವಂತರ ಮತ್ತು ನೆಗೆಟಿವ್ ಕೇಳಿ ಹೈವೇ ರೋಡಲ್ಲಿ 2 ರೋಡ್ ಬಿಟ್ಟು ಹೊರಗಡೆ ಒಂದು ಗೆರೆ ಸಿಂಗಲ್ ಗೆರೆ ಇರುತ್ತೆ, ಅದರಿಂದ ಆಚೆಕೋಬೇಕು ಬೈಕರು. ಯಾರಿಗೆ ಗೊತ್ತಿಲ್ಲ ಅರ್ಥ ಮಾಡ್ಕೊಳ್ಳಿ. ಈಗ ಬೆವನ ಬಂದ ಏನ್ ಮೊಬೈಲ್ ಇಟ್ಕೊಂಡು ಬಂದು ಎಣ್ಣೆ ಹೊಡೆದು ಬಿದ್ದ ಏನಪ್ಪ. ಹೈವೇ ರೋಡಲ್ಲಿ ದಯವಿಟ್ಟು ಈ ದ್ವಿಚಕ್ರ ವಾಹನ ಎರಡು ಚಕ್ರ ವಾಹನಗಳು ಯಾರಿದ್ರ ದಯವಿಟ್ಟು ಸೈಡಿಗೆ ಹೋರಿ. ಲಾರಿಗೆ ಓವರ್ಟೇಕ್ ಕೊಡಕ್ಕೆ ಹೋಗಿ ಲಾರಿ ಬಸ್ಸಿಗೆ ನೀವು ಮತ್ತೆ ಓವರ್ಟೇಕ್ ಆಗೋದಿರಾ ಅಂತ ನನ್ನ ಭಾವನೆ ಅಲ್ವಾ. ನಿಧಾನಕ್ಕೆ ಮನೆಗೆ ಹೋಗ್ಬೇಕು. ದಯವಿಟ್ಟು ನಿಮ್ಮ ವಾಹನ ಚಾಲಕರಿಗೆ ಹೇಳಿ ನಿಧಾನಕ್ಕೆ ಹೋಗಿ ಅಂತ. ನೀವು ಎಚ್ಚರಾಗಿರಿ, ನಿಮ್ ಕುಟುಂಬ ಇರುತ್ತೆ, ಅವ್ರದ್ದು ಕುಟುಂಬ ಇರುತ್ತೆ. ಅಥವಾ ಡಿಜೆ ಹಾಕೊಂಡ್ರೆ ಡ್ರೈವರ್ಗೆ ಹೇಳ್ಬಿಡಿ ಆಫ್ ಮಾಡ. ಮ್ಯಾಕ್ ಅವರು ಪರವಾಗಿಲ್ಲ, ಹಾಸ್ಪಿಟಲ್ ಎಣಿಸ್ಬೇಕಲ್ಲ, ಅಲ್ಲಿ ಸುಮ್ಮನೆ ಕಾಯ್ತಾರೆ. ಆಯ್ತಾ, ನಿಧಾನಕ್ಕೆ ಮನೆಗೆ ಹೋಗ್ಬೇಕು. ನೀವು ಪ್ರಸಾದ ಕೊಡ್ತೀನಿ. ಇವತ್ತು ಒಂಚೂರು ಈ ಪ್ರತಿನಿತ್ಯ ಈ ತರಕಾರಿ ಕೊಡ್ತಾರೆ ನಮ್ಗೆ. ಅವಾಗ ತರಕಾರಿ ಕೊಡ್ತಾರೆ ಪುಣ್ಯಾತ್ಮರು ಒಬ್ಬರಿದ್ದಾರೆ. ಈ ಇದಕ್ಕೆ ಈ ಅನ್ನದಾನ ತರಕಾರಿ ಕೂಡ ಪುಣ್ಯಾತ್ಮರು ಬಂದಿರುತ್ತೆ. ಎಣ್ಣೆ ತಗೊಂಬಂದರೆ ಮತ್ತೆ ಇನ್ನೊಬ್ಬರು ಈ ದೇವಸ್ಥಾನಕ್ಕೆ ಸಹಾಯ ಮಾಡ್ತೀನಿ ಅಂತ ಬಂದರೆ. ಇವರಿಬ್ಬರಿಗೂ ನಿಮ್ಮ ಮನಸ್ಫೂರ್ತಿಯಾಗಿ ನೀವು ಮನಸ್ಸಿದ್ರೆ ದಯವಿಟ್ಟು ಸಾಯಂಕಾಲ ಬೇಕಾದ್ರೆ ಬಿರಿಯಾನಿ ಎಣ್ಣೆ ವ್ಯವಸ್ಥೆ ಮಾಡಿಸ್ತೀನಿ. ಸ್ವಲ್ಪ ಪ್ರಾರ್ಥನೆ ದಯವಿಟ್ಟು ಇವ್ರಿಗೆ ಗೌರವ ಕೊಡೋದು ಇಷ್ಟೇನೆ, ಸನ್ಮಾನ ಮಾಡೋದಲ್ಲ. ನಾವು ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳೋಣ. ಮತ್ತೆ ಇವತ್ತು ಯಾರ್ಯಾರು ಪುಣ್ಯಾತ್ಮರು ಅಕ್ಕಿ ತಗೊಂಬಂದಿರಿ ನಮ್ಮ ದೇವಸ್ಥಾನಕ್ಕೆ, ಶ್ರೀ ಕ್ಷೇತ್ರ ದುರ್ಗಾ ಸ್ಥಳಕ್ಕೆ ಯಾರು ಇವತ್ತು ಅಕ್ಕಿ ತಗೊಂಬಂದಿರಿ, ಬೆಲ್ಲ ತಗೊಂಬಂದಿರಿ, ಸೀರೆ ತಗೊಂಬಂದಿರಿ, ನೋಡಿದೆ ಅಕ್ಕಿ ತಗೊಂಬಂದಿರಿ, ಸೀರೆ ತಗೊಂಬಂದಿರಿ, ಬೆಲ್ಲ ಕೊಟ್ಟು ಕಾಣಿಕೆ ಡಬ್ಬಗಳು ಯಾರು ಪುಣ್ಯಾತ್ಮ ದೊಡ್ಡ ಹಾಕಿದಿರಿ ನಮ್ಮ ಮಠಕ್ಕೆ, ನಿಮ್ಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಒಂದ್ಸರಿ ಕೈ ಇದ್ರೆ ಯಾವ್ದು ನಿಮ್ಮ ಯಾರಪ್ಪ ಹೆಂಚು ಒಬ್ಬರೇ ತಾನೆ ಅಮ್ಮ ಬಂದ್ಯಾರ ಅಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅಂತ ಗೊತ್ತಿರುತ್ತೆ. ಇನ್ನೊಂದು ದೇವಸ್ಥಾನ ನಿಮಗೆಲ್ಲ ಕಾಯಿ ನೆಡ್ಸಕ್ಕೆ ಮಾಡ್ತಾ ಇದೀನಿ. ಮುಂಚೆ ಕಾಯಿ ನೆಡ್ಸೋರು ಎಲ್ಲ ತಲೆಕಟ್ಟರ ಕಾಡೋರು ಕಿತ್ತಾಕ್ ಬಿಡಿದ್ದು ನಾನು. ಮತ್ತೆ ಬೇಕು ಅಪ್ಪನೇ ಕೇಳಿ ಅಕ್ಕಿ ಕಾಯಿ ನೆಡ್ಸು ಅಂತಿರಲ್ಲ. ಕಾಯಿ ನೆಡ ಯಾರು ಅಂಟಿಸ್ರು ಕೈತೆ ಕಾಯಿ ನೆನ್ಸ್ಬೇಕು ದೇವರಿಗೆ ದೇವಸ್ಥಾನಕ್ಕೆ. ಆಮೇಲೆ ದೇವ್ರನ್ನ ಬುಕ್ ಮಾಡ್ಬೇಕು ಮನೆ ಬರ್ರಿ ಅಂತ. ಒಂದೊಂದ್ಸರಿ ಜೋರಾಗೆ ಈ ಪುಣ್ಯಾತ್ಮರಿಗೆ ದೇವಸ್ಥಾನ ನಿಮ್ಮ ಮನೆಯವರಿಗೆ ಮತ್ತೆ ಅಮ್ಮಂಗೆ ಇಬ್ಬರಿಗೆ ಕೊಡ್ಬೇಕು. ದುಡ್ಡು ಇಸ್ಕೊಂಡು ನಾ ದುಡ್ಡು ಇಸ್ಕೊಂಡ ದುಡ್ಡಿಗೆ ನಿಮ್ಮ ತಾಯಿ ಇರಲ್ಲ ಪ್ರಕಾಶ ಯಾರು ಅಕ್ಕಿ ಕಾಸು ಹಾಕಿದ್ದಾರೆ ಅವೆಲ್ಲ ಒಂದ್ಸರಿ ಗೊತ್ತಾಗ ಅಮ್ಮ ಯಾರು ಬಂದಿರ್ತಾರೆ ನಿಮ್ಮಮ್ಮನ ಚಿಕ್ಕಮ್ಮ ಕಡೆಯಲ್ಲಿದ್ದಾರೆ. ಗಂಡು ಮಕ್ಳಿದ್ದಾರೆ ನಿಮಗೆ ಮನೆಗೆ? ನಿಮಗ ನಿಮ್ಮ ಅಣ್ಣ ತಮ್ಮಗಳಿದ್ದಾರೆ? ಇಲ್ಲ ನಮ್ಮ ಮಕ್ಳೆಲ್ಲ ಗಂಡು ಮಕ್ಕಳು. ಒಬ್ಳು ಮಗಳು ನಮ್ಮ ತೆಗಿ 4 ಜನ ಹೆಣ್ಮಕ್ಳು ಅಂತ ಒಬ್ಳು ಸಾಕು. ಓಹೋ ಗ್ರೇಟ್ ಏನಿಲ್ಲ ಮಕ್ಕಳು ತೆಗಿ ಮಕ್ಕಳು ಸಾಕಲ್ಲ ಇವತ್ತಿನ ಕಾಲದಲ್ಲಿ. ಅಮ್ಮ ದೇವ್ರು ನಿಮ್ಗೆ ಯಾವ ರಾಯಸರ ಕೊಡಲಿ ಕಣ. ಕ್ಲಾಸ್ ಸಾಕ್ರು ನಿಮ್ಮ ಮನೆಯೊಳಗೆ ಹೋಗು ಹೊಸ ಕೊಡ್ತೀನಂತೆ.